ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಆವಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆನ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಚೆಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ ಬಗ್ಗೆ ಏನಪ್ಪ ಅಪ್ಡೇಟ್ ಬಂದಿದೆ ಅಂದರೆ, ನಿಮಗೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದನೂ ಕೂಡ ಈ ಆದೇಶ ಬಂದಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸಲೇಬೇಕು. ಅದು APL ಕಾರ್ಡರ್ ಆಗಿರಲಿ ಅಥವಾ BPL ಕಾರ್ಡರ್ ಆಗಿರಲಿ, ದೇಶಾದ್ಯಂತ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆಯೋ ಎಲ್ಲರೂ ಕೂಡ ಈ KYC ಮಾಡಿಸಲೇಬೇಕು. ಇದು ಫೆಬ್ರವರಿ 15th ಲಾಸ್ಟ್ ಡೇಟ್ ಇತ್ತು. ಕೇಂದ್ರ ಸರ್ಕಾರದಿಂದ ಆದೇಶನ ಹೊರಡಿಸಿದ್ರು. ಬಟ್ ಇಲ್ಲಿ ರಾಜ್ಯ ಸರ್ಕಾರದಿಂದ ಅಂದರೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದಿಂದ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ತಿಂಗಳು ಎಂಡ್ವರೆಗೂ ಅಂದರೆ ಫೆಬ್ರವರಿ 28th ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ಯಾರೆಲ್ಲ ರೇಷನ್ ಕಾರ್ಡ್ನ ಏನೂ ಕೂಡ ಚೇಂಜಸ್ ಮಾಡಿಸಿಲ್ಲ, ನಾವು ಅವಾಗ ಹೇಗೆ ಮಾಡಿಸಿದ್ವೋ ಹಂಗೆ ಇದೆ ಅಂತ ಅಂಥವ್ರು ಮಾಡಿಸ್ಬೇಕಾಗತ್ತೆ. ಅಥವಾ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ನೀವು ಮಾಡಿಸ್ಬೇಕು. ಸೊ ಅಥವಾ ನೀವೇನಾದರೂ ಹೊಸ ಹೆಸರು ಆ್ಯಡ್ ಮಾಡಿಸಿರ್ತೀರಾ ಅಥವಾ ಏನೋ ಒಂದು ಚೇಂಜಸ್ ಮಾಡಿಸಿರ್ತೀರಾ, ಅಂಥವ್ರು ಮಾಡಿಸಿ. ಹಾಗೆ ಏನೂ ಚೇಂಜೇ ಮಾಡಿಲ್ಲ ನಾವು, ಇವಾಗ ಒಂದು 10 ವರ್ಷದ ಮೇಲಾಗಿದೆ ನಾವು ರೇಷನ್ ಕಾರ್ಡ್ ಮಾಡಿಸಿ ಅಂತ ಅಂದರೆ ಅಂಥವ್ರು ಕೂಡ ಮಾಡಿಸ್ಲೇಬೇಕು. ಎಲ್ಲೋಗಿ ಮಾಡಿಸ್ಬೇಕಪ್ಪ ಅಂತಂದರೆ, ನಿಮ್ಮ ಹತ್ತಿರದ ರೇಷನ್ ಡಿಪೋಗಳಿಗೆ ಹೋಗಿ ಕೇಳಿದರೆ ಮಾಡಿಕೊಡ್ತಾರೆ. ನಿಮ್ಮ ರೇಷನ್ ಕಾರ್ಡು ಹಾಗೆ ಯಾರ್ದು ಈ KYC ಮಾಡಿಸ್ಬೇಕು ಅವರ ಆಧಾರ್ ಕಾರ್ಡು ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಂಡೋದ್ರೆ ತಮ್ಮ ಇಂಪ್ರೆಷನ್ ತೊಗೊಂಡು ಈ KYCನ ಮಾಡಿಸ್ಕೊಡ್ತಾರೆ. ತುಂಬ ಹೊತ್ತು ಏನು ಟೈಮ್ ತೊಗೊಳೋದಿಲ್ಲ, ಬೇಗ ಆಗೋಗುತ್ತೆ. ಹಾಗಾಗಿ ಮಾಡಿಸ್ಕೊಳ್ಳಿ. ನೀವು ಏನಾರು ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಮಾರ್ಚಲ್ಲಿ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಮತ್ತೆ ಮಾಡಿಸ್ಕೊಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೊಟ್ಟಿರೋ ಅವಕಾಶನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಈ KYC ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ಅಪ್ರೂವಲ್ ಯಾವಾಗ ಕೊಡ್ತಾರೆ, ನಾವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ತುಂಬ ದಿವಸ ಆಗಿದೆ ಬಟ್ ಅಪ್ರೂವಲ್ಗೆ ಕೊಡ್ತಾ ಇಲ್ಲ ಅಂತಂದರೆ, ಇವಾಗ ಸದ್ಯಕ್ಕೆ ಅಪ್ರೂವಲ್ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಇದು ಈ KYC ಪ್ರೋಸೆಸ್ ಎಲ್ಲ ಆದಮೇಲೆ ಅಪ್ರೂವಲ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಬಟ್ ಇದುವರೆಗೂ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ನ ಕೊಟ್ಟಿಲ್ಲ. ಬಟ್ ಇವಾಗ ತಿದ್ದುಪಡಿಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೀವು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಇಂಥ ಸೆಂಟರ್ಸ್ಗೆ ಹೋದರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬೋದು. ಅದು ಕೂಡ APL BPL ಕಾರ್ಡ್ ಅವರಿಗೆ ಅವಕಾಶನ ಕೊಟ್ಟಿದ್ದಾರೆ. ನೀವೇನಾದರೂ ಹೆಸರು ಸೇರಿಸೋದು, ತೆಗ್ಸೋದು ಅಥವಾ ಏನಾರು ಅಡ್ರೆಸ್ ಚೇಂಜ್ ಏನು ಬೇಕಾದ್ರೂ ಕೂಡ ತಿದ್ದುಪಡಿ ಮಾಡಿಸ್ಬೋದು. ಹಾಗೆ ನಾನು ಆಗಲೇ ಹೇಳ್ದಂಗೆ ಈ KYCಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಅಪ್ರೂವಲ್ಗೆ ಅವಕಾಶನ ಮಾಡಿಕೊಡ್ಬಹುದು. ಬಟ್ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ನೀವು ಹೊಸ ರೇಷನ್ ಕಾರ್ಡ್ ಬಗ್ಗೆ ಕೇಳೋದಾದರೆ ಖಂಡಿತವಾಗ್ಲೂ ಈ ಫೆಬ್ರವರಿ ತಿಂಗಳಲ್ಲಿ 2 ದಿನ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಟ್ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ನೀವು ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲ್ಲ, ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಒಂದು ಆಪ್ರೇಷನ್ ಮಾಡಕ್ಕೆ ಹೇಳಿರ್ತಾರೆ, ಬಟ್ ನಿಮ್ಮ ಹತ್ರ BPL ಕಾರ್ಡ್ ಇರಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲ್ಲ ಅಂತ ಅನ್ನೋ ಟೈಮಲ್ಲಿ ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ವಾರದಲ್ಲೇ BPL ಕಾರ್ಡ್ ಬರುತ್ತೆ. ಬಟ್ ಅದು ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ನೀವು ಬೇರೆ ಗ್ಯಾರಂಟಿ ಸ್ಕೀಮ್ಗಾಗಿರ್ಬೋದು ಅಥವಾ ಬೇರೆ ಸ್ಕೀಮ್ಗಳಿಗೆ ಅಪ್ಲೈ ಮಾಡೋ ಆಪ್ಷನ್ಸ್ ಇರೋದಿಲ್ಲ. ಮೆಡಿಕಲ್ ಎಮರ್ಜೆನ್ಸಿಗೆ ಬೇಕಂದರೆ ನೀವು ಆರಾಮಾಗಿ ಖಂಡಿತವಾಗ್ಲೂ ಯಾವಾಗ ಬೇಕಾದ್ರೂ ಮಾಡಿಸ್ಕೋಬೋದು. ಬಟ್ ಮಾಮೂಲಿ ರೆಗ್ಯುಲರ್ ರೇಷನ್ ಕಾರ್ಡಿಗೆ ಯಾವಾಗ ಅವಕಾಶ ಅಂತಂದರೆ ಈ ತಿಂಗಳಲ್ಲಿ 2 ದಿನ ಕೊಡ್ತೀವಿ ಅಂತ ಹೇಳಿದರು. ಬಟ್ ಹೇಳೋಕ್ಕಾಗೋದಿಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಹೇಳಿದ್ದು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು. ಹಾಗೆ ಅದ್ರ ಬಗ್ಗೆ ಏನಾರು ನಮಗೆ ಮಾಹಿತಿ ಬಂತು ಅಂದ ತಕ್ಷಣ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಕೇವಲ 2 ದಿನ ನಾವು ಕೊಡ್ತೀವಿ ಫೆಬ್ರವರಿನಲ್ಲಿ ಅಂತ ಆಹಾರ ಇಲಾಖೆಯಿಂದನೇ ಅಪ್ಡೇಟ್ ಬಂದಿತ್ತು. ಯಾವಾಗ ಅಂತ ಡೇಟ್ ಅನೌನ್ಸ್ ಮಾಡಿಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ಯಾವಾಗ ಬೇಕಾದ್ರೂ ಕೊಡ್ಬೋದು. ಹಾಗಾಗಿ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಯಾವಾಗ ಬೇಕಾದ್ರೂ ಕೂಡ ಕೊಡಬಹುದು. ನೋಡೋಣ ಯಾವಾಗ ಕೊಡ್ತಾರೆ ಅಂತ. ಅಥವಾ ಈ KYCದು ಅಥವಾ ತಿದ್ದುಪಡಿದೆಲ್ಲ ಮುಗಿದ ಮೇಲೆ ಮುಂದಿನ ತಿಂಗಳು ಕೊಡ್ತಾರೆ ಅಥವಾ ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಖಂಡಿತ ನಾನು ಅದ್ರ ಬಗ್ಗೆ ಏನೇ ನಮಗೆ ನೋಟಿಫಿಕೇಷನ್ ಬಂದರೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಕೂಡ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸಿದ್ದೀನಿ. ನಿಮ್ಗೆ
ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ನನ್ನ ಹಿಂದಿನ ವೀಡಿಯೋನ ಚೆಕ್ ಮಾಡಿ ಅದ್ರ ಬಗ್ಗೆ ಡೀಟೇಲಾಗಿ ನಾನು ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.